ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಕುಟುಂಬ ಎನ್ನುವುದೇ ಒಂದು ಸುಂದರವಾದ ಪರಿಕಲ್ಪನೆಯಾಗಿದೆ. ಕೂಡು ಕುಟುಂಬದಲ್ಲಿ ಅಥವಾ ಅವಿಭಕ್ತ ಕುಟುಂಬದಲ್ಲಿ ಪ್ರೀತಿ, ಬಾಂಧವ್ಯ, ಸ್ನೇಹ ಎಲ್ಲವನ್ನ ಯಾವುದೇ ಮಿತಿ ಇಲ್ಲದೆ ಆಸ್ವಾದಿಸಬಹುದು. ಅದಕ್ಕಾಗಿಯೇ ಕೂಡು ಕುಟುಂಬವನ್ನು ಅಥವಾ ಅವಿಭಕ್ತ ಕುಟುಂಬವನ್ನು ಜೇನಿನ ಗೂಡು ಅಂತ ಕರೆಯಲಾಗಿದೆ. ಎಲ್ಲರೂ ಕೂಡಿ ಬಾಳಿದ್ರೆ ಆ ಜೇನನ್ನು ನಾವು ಸವಿಬಹುದು. ಮೊದಲೆಲ್ಲ ಕೂಡು ಕುಟುಂಬಗಳೇ ಹೆಚ್ಚಿದ್ವು. ಕೂಡು ಕುಟುಂಬ ಎನ್ನುವುದು ಹಲವಾರು ರೀತಿಯಲ್ಲಿ ಉತ್ತಮವಾದ ಆಯ್ಕೆ ಅಂತ ತಿಳಿದವರು ಹೇಳ್ತಾರೆ. ಆದರೆ ಇದೀಗ ಹಲವಾರು ಜನರು ಕೂಡು ಕುಟುಂಬದಿಂದ ಒಡೆದ ಕುಟುಂಬಗಳಾಗಿ ವಿಂಗಡಣೆಯಾಗ್ತಾ ಹೋಗ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಕಾರಣಗಳಿಂದ ಸಮಾಜದಲ್ಲಿ ಒಡೆದ ಕುಟುಂಬಗಳಾಗಿ ಇವತ್ತು ಛಿದ್ರ ಆಗಿ ಹೋಗಿವೆ. ಕೂಡು ಕುಟುಂಬದಲ್ಲಿ ಸಿಗುತ್ತಿದ್ದ ಆ ಪ್ರೀತಿ, ವಿಶ್ವಾಸಗಳು ಈಗ ಒಡೆದ ಕುಟುಂಬಗಳಲ್ಲಿ ಸಿಗುವುದು ಅತ್ಯಂತ ದುರ್ಲಭವೇ ಅನ್ನಬಹುದು. ಸದ್ಯದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪೋಷಕರಾದ ನಾವುಗಳು ನಮ್ಮ ಮಕ್ಕಳಿಗೆ ಕುಟುಂಬದ ಮಹತ್ವ ತಿಳಿಸುವುದು ಅತ್ಯಂತ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಣ್ಣ ಕುಟುಂಬವಿರುವ ಕಾರಣ ಕುಟುಂಬದ ಉಳಿದ ಸದಸ್ಯರ ಜೊತೆ ಆ ಮಕ್ಕಳಿಗೆ ಯಾವುದೇ ರೀತಿಯ ಬಾಂಧವ್ಯ ಇರುವುದೇ ಇಲ್ಲ. ಕೂಡು ಕುಟುಂಬದಲ್ಲಿ ಬೆಳೆದರೆ ಮಕ್ಕಳು ಪ್ರತಿಯೊಬ್ಬರಿಗೆ ಗೌರವ ಕೊಡುವುದನ್ನು, ಪ್ರೀತಿಸುವುದನ್ನು, ಕಾಳಜಿ ತೋರಿಸುವುದನ್ನು, ನಮ್ಮವರು ಎನ್ನುವ ಭಾವನೆಯನ್ನು ಹೊಂದುವುದನ್ನು, ಅದರ ಜೊತೆಗೆ ಸಂಸ್ಕಾರ ಕಲಿಯುವುದನ್ನು ಅಲ್ಲದೆ ಹಲವಾರು ರೀತಿಯ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಅಲ್ಲದೆ ಕುಟುಂಬದ ಜನರ ನಡುವೆ ಪ್ರೀತಿ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳು ಯಾವುದೇ ತಪ್ಪನ್ನು ಮಾಡಿದಾಗ ಅಥವಾ ಯಾವುದೇ ವಿಷಯ ತಿಳಿದೇ ಹೋದಾಗ ಅಥವಾ ಏನಾದರೂ ತಿಳಿದುಕೊಳ್ಳಬೇಕು ಅನ್ನೋ ಬಯಕೆ ಇದ್ದಾಗ ಅಲ್ಲಿ ತಿಳಿಸಲು, ತಿದ್ದಿ ಬುದ್ಧಿ ಹೇಳಲು ಮನೆಯಲ್ಲಿ ಹಿರಿಯರು ಇರ್ತಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕೂಡ ಕೂಡು ಕುಟುಂಬ ಅಥವಾ ಅವಿಭಕ್ತ ಕುಟುಂಬ ಅತ್ಯಂತ ಒಳ್ಳೆಯದು ಅಂತ ಸಂಶೋಧನಾ ವರದಿಗಳು ಹೇಳ್ತವೆ. ಅವಿಭಕ್ತ ಕುಟುಂಬವಿದ್ದ ಸಂದರ್ಭದಲ್ಲಿ ಮಕ್ಕಳು ಜೊತೆಯಾಗಿ ಆಟ ಆಡಿಕೊಂಡು ಖುಷಿ ಪಡ್ತಾ ಇದ್ರು. ಅದರಲ್ಲೂ ಬೇಸಿಗೆ ರಜೆ ಸಮಯದಲ್ಲಿ ಒಂದೇ ಮನೆಯಲ್ಲಿ 8ರಿಂದ 10 ಮಕ್ಕಳು ಒಂದೇ ಕಡೆ ಸೇರಿ ತೋಟ, ಕೆರೆ, ನದಿ ಹೀಗೆ ಅವರು ಆಡಲು ಹೋಗದ ಜಾಗವೇ ಇರ್ತಾ ಇರಲಿಲ್ಲ. ಆದರೆ ಇಂದು ಎಲ್ಲವೂ ಮಾಯವಾಗಿಬಿಟ್ಟಿದೆ. ಯಾಕಂದರೆ ಅವಿಭಕ್ತ ಕುಟುಂಬ ಒಡೆದು ಹೋಗಿ ನೂರಾರು ಛಿದ್ರ ಕುಟುಂಬಗಳಾಗಿಬಿಟ್ಟಿವೆ. ಇಂಥ ಕುಟುಂಬಗಳಲ್ಲಿ ಹುಟ್ಟುವಂಥ ಮಕ್ಕಳಿಗೆ ತಮ್ಮ ಸಂಬಂಧಿಕರು ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅತ್ತೆ, ಮಾವ, ಸಂಬಂಧಿಕರು, ಬಂಧುಗಳು ಯಾರು ಅನ್ನೋದೇ ಗೊತ್ತೇ ಇರುವುದಿಲ್ಲ. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವಂಥ ಖುಷಿಯೇ ಒಂದು ರೀತಿಯಲ್ಲಿ ವಿಶೇಷವಾಗಿತ್ತು. ಅಲ್ಲೊಬ್ಬ ಯಜಮಾನ ಆತನ ಮಾತಿನಂತೆ ಎಲ್ಲರೂ ನಡೆದುಕೊಳ್ಳುವುದು, ಎಲ್ಲ ಕೆಲಸಗಳಲ್ಲಿಯೂ ಎಲ್ಲರೂ ಜೊತೆಯಾಗಿ ನಿಲ್ಲುವಂಥದ್ದು. ಈಗ ನಾವು ಉದಾಹರಣೆಯಾಗಿ ಒಂದು ಕ್ರಿಕೆಟ್ ಟೀಮನ್ನು ತೆಗೆದುಕೊಂಡಾಗ ಅಲ್ಲಿ ಸುಮಾರು ಜನ ಇರುವುದನ್ನು ನೋಡ್ತಾ ಇರ್ತೀವಿ. ಯಾವುದೇ ಒಂದು ಟೀಮು ಅಲ್ಲಿ ಔಟ್ ಆದಾಗ ಅಥವಾ 6 ಬಾರಿಸಿದಾಗ ಬಂದು ಅವರಿಗೆ ಹುರಿದುಂಬಿಸುವಂಥದ್ದು ಅಥವಾ ಔಟ್ ಆದಾಗ ಅವರಿಗೆ ಜೊತೆಯಾಗಿ ನಿಲ್ಲುವಂಥದ್ದು ಹೀಗೆ ನಾವು ನೋಡ್ತಾ ಇರ್ತೀವಿ. ಅಲ್ಲದೆ ನಾವು ಮಾರುಕಟ್ಟೆಗೆ ಹೋದಾಗ ನಾವು ಖರೀದಿಸುವಂಥ ಬಾಳೆಹಣ್ಣುಗಳನ್ನು ಅಥವಾ ದ್ರಾಕ್ಷಿ ಹಣ್ಣುಗಳನ್ನು ನಮಗೆ ಹಲವಾರು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ನೀವು ಬಾಳೆಹಣ್ಣು ಆಯ್ಕೆ ಮಾಡಿಕೊಳ್ಬೇಕಾದಾಗ ಅಲ್ಲಿ ಬಿಡಿಯಾದ ಬಾಳೆಹಣ್ಣುಗಳನ್ನು ನಾವು ಯಾರೂ ತೆಗೆದುಕೊಳ್ಳೋದಿಲ್ಲ. ಅಂದರೆ ಗೊಂಚಲಾಗಿರ್ತಕ್ಕಂಥ ಬಾಳೆಹಣ್ಣುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಹಾಗೆ ದ್ರಾಕ್ಷಿ ಹಣ್ಣುಗಳನ್ನು ಕೂಡ ನಾವು ಸಾಕಷ್ಟು ಬಿಡಿಯಾಗಿರುವ ಬಾಳೆಹಣ್ಣುಗಳನ್ನು ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಕೊಡ್ತೀನಂದರೂ ಕೂಡ ತೆಗೆದುಕೊಳ್ಳುವುದಿಲ್ಲ. ಗೊಂಚಲು ಇರುವ ದ್ರಾಕ್ಷಿ ಹಣ್ಣುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಈ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣಿನಿಂದ ಕಲಿಬೇಕಾದ ಪಾಠ ಇಷ್ಟೇ. ಅಂದರೆ ಒಟ್ಟಿನಲ್ಲಿ ಕೂಡಿ ಇದ್ದಾಗ ಅಥವಾ ಕೂಡಿ ಬಾಳಿದಾಗ ಆ ಕುಟುಂಬ ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಅಲ್ಲದೆ ಪ್ರೀತಿ, ವಿಶ್ವಾಸ, ಸ್ವರ್ಗವನ್ನೇ ಅಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಮನುಷ್ಯನ ಒಬ್ಬನಿಗೆ ಬಿಟ್ಟರೆ ಭೂಮಿ ಮೇಲೆ ಎಲ್ಲ ಪ್ರಾಣಿಗಳು ಒಟ್ಟೊಟ್ಟಿಗೆ ಬದುಕೋದನ್ನು ಅಥವಾ ಕೂಡಿ ಬಾಳೋದನ್ನು ನಾವು ನೋಡ್ಬೋದಾಗಿದೆ. ಈ ಮನುಷ್ಯ ಯಾವಾಗಲೂ ಆರೋಗ್ಯವಾಗಿ ನಗ್ನಗ್ತಾ
ಕುಟುಂಬದೊಂದಿಗೆ ಬದುಕಬೇಕು ಅಂತ ಬಯಸ್ತಾನೆ. ಆದರೆ ಹಣದ ಹಿಂದೆ ಬಿದ್ದು ಇವತ್ತು ಎಲ್ಲರನ್ನ ದೂರ ತಳ್ತಾ ಇದ್ದಾನೆ. ಹಾಗಾದರೆ ಕೂಡು ಕುಟುಂಬದಿಂದ ಅಥವಾ ಕೂಡು ಕುಟುಂಬದಲ್ಲಿ ವಾಸಿಸುವುದರಿಂದ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಮಕ್ಕಳು ಒಬ್ಬಂಟಿಯಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗಿದೆ. ಸಾಮಾನ್ಯವಾಗಿ ಇಂದು ಆರ್ಥಿಕತೆ ದೃಷ್ಟಿಯಿಂದ ಗಂಡ ಹೆಂಡತಿ ಇಬ್ಬರು ದುಡಿಯುವ ಅನಿವಾರ್ಯವಾಗಿಬಿಟ್ಟಿದೆ. ಆವಾಗ ಮಕ್ಕಳಿಗೆ ಎಲ್ಲಿ ಬಿಟ್ಟು ಹೋಗಬೇಕು, ಅವರನ್ನು ಯಾರು ನೋಡ್ಕೊಳ್ತಾರೆ ಅನ್ನೋ ಭಯ ಕಾಡ್ತಾ ಹೋಗುತ್ತೆ. ಅಲ್ಲದೆ ಮಕ್ಕಳು ಕೂಡ ಒಬ್ಬಂಟಿಗರಾಗಿ ಭಯಭೀತರಾಗ್ತಾ ಹೋಗ್ತಾರೆ. ಒಂದು ವೇಳೆ ಕೂಡು ಕುಟುಂಬ ಆಗಿದ್ದರೆ ಅಲ್ಲಿ ಮನೆಯಲ್ಲಿ ಸಹೋದರರು, ಅಣ್ಣ, ತಮ್ಮ, ತಂದೆ, ತಾಯಿ ಹೀಗೆ ಎಲ್ಲರೂ ಇರುವುದರಿಂದ ಅವರನ್ನು ನೋಡ್ಕೊಳ್ತಾರೆ. ಆವಾಗ ನಮಗೆ ಒಂದು ಧೈರ್ಯ ಬಂದಂತಾಗುತ್ತದೆ. ಹೀಗಾಗಿ ಕೂಡು ಕುಟುಂಬ ಇರೋದರಿಂದ ಮಕ್ಕಳು ಹಲವಾರು ಪಾಠಗಳನ್ನು ಕಲೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಆರ್ಥಿಕವಾಗಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈಗ ಮನೆಯಲ್ಲಿ ಒಬ್ಬರೇ ದುಡಿಯೋದ್ರಿಂದ ಮನೆಯ ಜವಾಬ್ದಾರಿಗಳು ಒಬ್ಬರೇ ಮೇಲೆ ಬೀಳುವುದರಿಂದ ಆರ್ಥಿಕವಾಗಿ ಕುಗ್ಗಿ ಹೋಗ್ತೀವಿ. ಒಂದು ವೇಳೆ ಕೂಡಿ ಬಾಳಿದ್ರೆ ಎಲ್ಲರೂ ಆರ್ಥಿಕವಾಗಿ ನಾವು ಜವಾಬ್ದಾರಿಯನ್ನು ಹಂಚಿಕೊಳ್ಬಹುದು. ಇದರಿಂದ ತೊಂದರೆ ಕೂಡ ಆಗೋದಿಲ್ಲ ಅಂತ ಸಂಶೋಧನಾ ವರದಿಗಳು ಹೇಳ್ತಾ ಇವೆ. ಜ್ಞಾನದ ಪರಿಧಿ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳು ಸಣ್ಣ ಕುಟುಂಬದಲ್ಲಿ ಬೆಳೆದರೆ ಕೇವಲ ಶಾಲೆ, ಓದು ಎಂಬುದರಲ್ಲಿ ತಮ್ಮ ಸಮಯವನ್ನು ಕಳೀತಾ ಹೋಗ್ತಾರೆ. ಒಂದು ವೇಳೆ ಪೋಷಕರು ಕೆಲಸಕ್ಕೆ ಹೋದಾಗ ಒಬ್ಬಂಟಿತನ ಅವರಿಗೆ ಕಾಡ್ತಾ ಹೋಗುತ್ತೆ. ಹೀಗಾಗಿ ಕೂಡ ಕುಟುಂಬ ಆಗಿದ್ದರೆ ಅಲ್ಲಿ ಎಲ್ಲರ ಜೊತೆ ಎಲ್ಲ ಪಾಠಗಳನ್ನು ಕಲಿಬೋದು. ಅಜ್ಜ ಅಜ್ಜಿ ಕಥೆಯನ್ನು ಹೇಳ್ತಾರೆ, ಹೊಸ ಹೊಸ ವಿಷಯಗಳನ್ನು ಅವರಿಗೆ ಪರಿಚಯ ಮಾಡಿಕೊಳ್ತಾರೆ. ಸಂಬಂಧಿಕರ ಜೊತೆ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಅಲ್ಲಿ ಕಲಿಸ್ಕೊಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಸಂಸ್ಕಾರವನ್ನು ಕಲೀಲಿಕ್ಕೆ ಇದು ನಮ್ಮ ಜ್ಞಾನದ ಪರಿಧಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಲಾಗಿದೆ. ನಿಷ್ಕಲ್ಮಶವಾದ ಪ್ರೀತಿಯನ್ನು ಸಿಗ್ತಾ ಹೋಗುತ್ತೆ. ಒಂದೇ ಮನೆಯಲ್ಲಿ ಸುಮಾರು 8ರಿಂದ 10 ಜನ ಅಥವಾ ಹೆಚ್ಚು ಇರೋದರಿಂದ ಎಲ್ಲರ ಬೆಂಬಲ, ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ ದೊರೀತಾ ಹೋಗ್ತದೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಎಲ್ಲರೂ ಕೈ ತುತ್ತು ತಿನ್ನಿಸೋದ್ರಿಂದ ಅಥವಾ ಊಟಕ್ಕೆ ಜೊತೆಯಾಗಿ ಊಟವನ್ನು ಮಾಡೋದರಿಂದ ಅವರಿಗೆ ಅತ್ಯಂತ ಕಾಳಜಿಯ ಭಾವ ಬರ್ತಾ ಹೋಗುತ್ತೆ. ಅಲ್ಲದೆ ಕೌಟುಂಬಿಕ ರಜಾ ದಿನಗಳನ್ನು ಕೂಡ ನಾವು ಆಸ್ವಾದಿಸಬಹುದು ಅಂತ ಹೇಳಲಾಗಿದೆ. ಇವತ್ತು ನಮ್ಮ ಹತ್ರ ಎಲ್ಲ ಇದೆ. ನಾವು ಎಲ್ಲಾದರೂ ರಜೆ ದಿನಗಳಲ್ಲಿ ನಾವು ಪ್ರವಾಸಕ್ಕೆ ಹೋಗಬೇಕಂದ್ರೆ ಜೊತೆಗೆ ಯಾರೂ ಇಲ್ಲ ಅನ್ನೋ ಭಾವ ಕಾಡ್ತಾ ಇದೆ. ಹೀಗಾಗಿ ಕೂಡು ಕುಟುಂಬ ಇದ್ದಾಗ, ಸಮಯ ಸಿಕ್ಕಾಗ ಅಥವಾ ನಿಮಗೆ ಬೇಕೆನಿಸಿದಾಗ ನೀವು ಎಲ್ಲರ ಜೊತೆ ತಾವು ರಜೆ ದಿನಗಳಲ್ಲಿ ಪ್ರವಾಸಕ್ಕೆ ಹೋಗಿ ಅದನ್ನು ಆಸ್ವಾದಿಸಬಹುದು ಅಂತ ಹೇಳಲಾಗಿದೆ. ಜವಾಬ್ದಾರಿ ಕೂಡ ಹಂಚಿ ಹೋಗ್ತವೆ. ಒಂದು ವೇಳೆ ಮನೆಯಲ್ಲಿ ಮದುವೆ, ಮುಂಜಿ, ಕಾರ್ಯಕ್ರಮ ಏನಾದರೂ ಇದ್ದಾಗ, ಜಾತ್ರೆ ಅಥವಾ ಹಬ್ಬ ಹರಿದಿನಗಳು ಇದ್ದಾಗ, ಏನಾದರೂ ಕೆಲಸ ಬಂದಾಗ ನಾವು ಕುಗ್ಗಿ ಹೋಗ್ತೀವಿ. ಎಲ್ಲರೂ ಕೂಡಿ ಇದ್ದಾಗ ಅಡುಗೆ ಮಾಡೋದನ್ನು, ಪಾತ್ರೆಗಳನ್ನು ಶುಚಿಗೊಳಿಸೋದನ್ನು ಅಥವಾ ಮನೆ ಸ್ವಚ್ಛಗೊಳಿಸೋದನ್ನು ಅಥವಾ ಸಿಂಗರಿಸುವುದನ್ನು ಅಥವಾ ಬಟ್ಟೆ ಖರೀದಿ ಮಾಡೋದನ್ನು, ಹೀಗೆ ಹಲವಾರು ಕೆಲಸಗಳನ್ನು ಎಲ್ಲರೂ ಜೊತೆಗೂಡಿ ಮಾಡೋದರಿಂದ ಅವಾಗ ಜವಾಬ್ದಾರಿ ಎಲ್ಲರಲ್ಲಿ ಹಂಚಿ ಹೋಗಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಲಾಗಿದೆ. ಮತ್ತು ಎಲ್ಲ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ. ಭದ್ರತೆಯ ಕೊರತೆಯನ್ನು ನೀಗಿಸಬಹುದು. ಕೆಲವೊಂದು ಸಾರಿ ಭಯ ಆಗ್ತಾ ಇರುತ್ತೆ ಮನೆಯಲ್ಲಿ ಮಹಿಳೆಯರಿರೋದ್ರಿಂದ. ಪುರುಷರು ಯಾರೂ ಇಲ್ಲ ಅನ್ನೋ ಭಯ, ಅಥವಾ ಮನೆಯಲ್ಲಿ ಯಾವುದೋ ಒಡವೆ ವಸ್ತ್ರಗಳಿದ್ದಾಗ ಅಥವಾ ಯಾರೋ ಕಳ್ಳರ ಭಯ ಬಂದಾಗ ಮನೆಯಲ್ಲಿ ಎಲ್ಲರೂ ಕೂಡಿ ಇರುವ ಒಂದು ಭಾವನೆ ಇರೋದರಿಂದ ಇಲ್ಲಿ ಭದ್ರತೆಯ ಭಾವ ನಮಗೆ ಕಾಡುವುದಿಲ್ಲ ಅಂತ ಹೇಳಲಾಗಿದೆ. ತುರ್ತು ಸಂದರ್ಭದಲ್ಲಿ ಸಹಾಯವಾಗುವಂಥದ್ದು. ಅವಿಭಕ್ತ ಕುಟುಂಬವಿದ್ದ ಕಾರಣ ಮನೆಯಲ್ಲಿ ಯಾವುದೇ ತುರ್ತು ಸಂದರ್ಭ ಬಂತು ಅಂತಂದರೆ ಅಲ್ಲಿ ಎಲ್ಲರೂ ನೆರವಿಗೆ ಬಂದು ಹೋಗ್ತಾರೆ. ವೈಯಕ್ತಿಕ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಭಾವನಾತ್ಮಕ ಬೆಂಬಲ ಆಗಿರ್ಬೋದು ಅಥವಾ ವೈದ್ಯಕೀಯ ನೆರವು ಆಗಿರ್ಬೋದು, ಏನೇ ಆಗಿರಲಿ ನಮಗೆ ತುರ್ತು ಪರಿಸ್ಥಿತಿ ಬಂದಾಗ ಜೊತೆಗೆ ನಿಲ್ಲಲಿಕ್ಕೆ ಸಹಾಯಕ ಆಗ್ತಾ ಹೋಗುತ್ತೆ. ನಾವು ಆಸ್ಪತ್ರೆಗೆ ದಾಖಲಾದಾಗ ಅಲ್ಲಿ ನಿಮಗೆ ಲಕ್ಷ ಕೋಟಿ ಕೆಲಸಕ್ಕೆ ಬರೋದಿಲ್ಲ. ಜೊತೆಗೆ ನಾನು ನಿನ್ನೊಂದಿಗಿದ್ದೇನೆ, ನಿನಗೆ ಏನೂ ಆಗಲ್ಲ ಅನ್ನೋ ಮನಸ್ಸುಗಳು ನಮ್ಮ ಜೊತೆ ಇದ್ದರೆ ನಾವು ಬೇಗ ಗುಣಮುಖರಾಗ್ತೀವಿ ಅಂತ ವೈದ್ಯರು ಹೇಳ್ತಾರೆ. ಅಲ್ಲದೆ ಇಲ್ಲದಕ್ಕಿಂತ ಹೆಚ್ಚಿನದಾಗಿ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗ್ತವೆ. ನಾವು ನನ್ನವರು ಇಲ್ಲಿ ಒಬ್ಬರಿಗೊಬ್ಬರು ಆಗ್ತೀವಿ. ನೀನಿದ್ದರೆ ನಾನು, ನಾನಿದ್ದರೆ ನೀನು, ಎಲ್ಲರೂ ಕೂಡಿ ಕುಟುಂಬ ಅನ್ನೋ ಭಾವನೆ ಬರ್ತಾ ಹೋಗುತ್ತೆ. ಹೀಗಾಗಿ ಎಲ್ಲರೂ ಕೂಡಿ ಒಗ್ಗಟ್ಟಿನಲ್ಲಿ ಒಂದೇ ಕಡೆ ಬಾಳಿದ್ರೆ ಆ ಕುಟುಂಬ ಜೇನಿನ ಗೂಡಾಗಲಿಕ್ಕೆ ಯಾವುದೇ ಅನುಮಾನವೇ ಇಲ್ಲ. ಸಾಧ್ಯ ಆದಷ್ಟು ವಿದ್ಯಾವಂತರಾದ ನಾವು ಕೂಡು ಕುಟುಂಬಗಳಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಆ ಜೇನಿನ
ಸವಿಯನ್ನು ಸವಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇದರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ, ಆಯುಷ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ನೆಮ್ಮದಿ ಅಥವಾ ನಾವು ಏನನ್ನು ಬಯಸ್ತಾ ಇದ್ದೀವೋ ಅದನ್ನು ದೊರಕಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ತಮಗೆಲ್ಲರಿಗೂ ನಮಸ್ಕಾರ.